ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ. ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರಂತೆ 10 ರಿಂದ 12 ಶಾಸಕರು. ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ಕೊಟ್ಟಿರುವಂತ ಸ್ಫೋಟಕ ಹೇಳಿಕೆ. ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಪಕ್ಷದ ಜೊತೆ ಇದ್ದಾರೆ. ಈಗ ಜೆಡಿಎಸ್ ಎಲ್ಲಿದೆ, ಅವರ ಶಾಸಕರು ಎಲ್ಲಿದ್ದಾರೆ, ಅದನ್ನ ದುರ್ಬಿನ್ ಹಾಕೊಂಡು ಹುಡುಕಬೇಕು. ಅವರಲ್ಲಿರೋದು 18 ಶಾಸಕರು, ಅದರಲ್ಲಿ 10 ರಿಂದ 12 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಕದಲೂರು ಉದಯ್ ಶಾಸಕರು, ಇವರು ಕೂಡ ಕಾಂಗ್ರೆಸ್ ಪಕ್ಷದ್ದು, ಇವರು ಕೊಟ್ಟಿರುವಂತ ಹೇಳಿಕೆ. ಜೆಡಿಎಸ್ ಗೆದ್ದಿರುವ ಪಾರ್ಟಿಯಾಗಿ ಉಳಿದುಕೊಂಡಿಲ್ಲ ಎನ್ನುವುದಾಗೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಎಲ್ಲಿದೆ, ಶಾಸಕರೆಲ್ಲ ಜೆಡಿಎಸ್ ಅವರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲ ಅವ್ರಿ ಅಂತ ಹುಡುಕು ಪರಿಸ್ಥಿತಿ ಈಗಾಗಲೇ ಬಂದಿದೆ. ಮನೆಯಲ್ಲೆಲ್ಲ ಸಾರ್ತಾ ಇದ್ರು ಮೈಕಲ್ಲಿ, ಮನಗಪ್ಪ ಕೂತ್ಕೊಳ್ಳಿ, ಚೇರ್ ಖಾಲಿ ಬಿಡಬೇಡಿ ಕೂತ್ಕೊಳ್ಳಿ, ಚೇರ್ ಖಾಲಿ ಬಿಡಬೇಡಿ ಕೂತ್ಕೊಳ್ಳಿ ಅಂತ ಎಲ್ಲೋ ನನ್ನ ಮೊಬೈಲ್ ನೋಡಿದೆ. ಇಂಥ ಪರಿಸ್ಥಿತಿ ಬಂದಿದೆ. ಇರೋ 18 ಜನ ಶಾಸಕರಲ್ಲಿ ಅಧಿಕೃತವಾಗಿ ಪಾರ್ಟಿಲಿ ಉಳ್ಕೊಂಡಿರೋರು ಎಷ್ಟು ಅನ್ನೋದನ್ನ ನೀವು ಅವ್ರನ್ನ ಕೇಳಬೇಕು. ಜೆಡಿಎಸ್ ಪಕ್ಷದಲ್ಲಿ ಗೆದ್ದವರೇ ಅಲ್ಲಿ ಪಾರ್ಟಿಲಿ ಉಳ್ಕೊಂಡಿಲ್ಲ. ಅಧಿಕೃತವಾಗಿ ಕಾಂಗ್ರೆಸ್ ಜೊತೆ ಅಲ್ಲಿ ಇಲ್ಲಿ ಸಭೆಗಳು ಸಮಾರಂಭದಲ್ಲಿ ಅಧಿಕೃತವಾಗಿ ಭಾಗವಹಿಸ್ಕೊಂಡು ಇದ್ದಾರೆ. ಈಗ ಅವ್ರನ್ನ ಹುಡುಕ್ಬೇಕೋ ಕಾಂಗ್ರೆಸ್ ಅವ್ರನ್ನ ಹುಡುಕ್ಬೇಕು, ಅವ್ರನ್ನ ಕೇಳ್ಬೇಕು. ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿ ಸುಮಾರು 12 ಜನ ಆಲ್ಮೋಸ್ಟ್ ಅಲ್ಲ ಕಾಂಗ್ರೆಸ್ ಸೇರಿದಂಗೆನೆ ಈಗ ಗೆದ್ದವರೇ. ಈಗ ಚಿಹ್ನೆಯಲ್ಲಿ ಗೆದ್ದವರೇ ಜೆಡಿಎಸ್ ಶಾಸಕರು ಅಂತ ಕರ್ಸ್ಕೋತಾರ ಅಷ್ಟೇ. ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಅವರು ಕಾಂಗ್ರೆಸ್ ಪಕ್ಷದ ಜೊತೆನೇ ಇದ್ದಾರೆ. ಈಗ ಯಾರನ್ನು ದುರ್ಬಿನ್ ಹಾಕೋ ಹುಡುಕ್ತಾರೆ. ಜೆಡಿಎಸ್ ಎಲ್ಲಿದೆ, ಶಾಸಕರೆಲ್ಲ ಜೆಡಿಎಸ್ ಅವರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲ ಅವ್ರಿ ಅಂತ ಹುಡುಕು ಪರಿಸ್ಥಿತಿ ಈಗಾಗಲೇ ಬಂದಿದೆ. ಮನೆಯಲ್ಲೆಲ್ಲ ಸಾರ್ತಾ ಇದ್ರು ಮೈಕಲ್ಲಿ, ಮನಗಪ್ಪ ಕೂತ್ಕೊಳ್ಳಿ, ಚೇರ್ ಖಾಲಿ ಬಿಡಬೇಡಿ ಕೂತ್ಕೊಳ್ಳಿ, ಚೇರ್ ಖಾಲಿ ಬಿಡಬೇಡಿ ಕೂತ್ಕೊಳ್ಳಿ ಅಂತ ಎಲ್ಲೋ ನನ್ನ ಮೊಬೈಲ್ ನೋಡಿದೆ. ಇಂಥ ಪರಿಸ್ಥಿತಿ ಬಂದಿದೆ. ಇರೋ 18 ಜನ ಶಾಸಕರಲ್ಲಿ ಅಧಿಕೃತವಾಗಿ ಪಾರ್ಟಿಲಿ ಉಳ್ಕೊಂಡಿರೋರು ಎಷ್ಟು ಅನ್ನೋದನ್ನ ನೀವು ಅವ್ರನ್ನ ಕೇಳಬೇಕು. ಜೆಡಿಎಸ್ ಪಕ್ಷದಲ್ಲಿ ಗೆದ್ದವರೇ ಅಲ್ಲಿ ಪಾರ್ಟಿಲಿ ಉಳ್ಕೊಂಡಿಲ್ಲ. ಅಧಿಕೃತವಾಗಿ ಕಾಂಗ್ರೆಸ್ ಜೊತೆ ಅಲ್ಲಿ ಇಲ್ಲಿ ಸಭೆಗಳು ಸಮಾರಂಭದಲ್ಲಿ ಅಧಿಕೃತವಾಗಿ ಭಾಗವಹಿಸ್ಕೊಂಡು ಇದ್ದಾರೆ. ಈಗ ಅವ್ರನ್ನ ಹುಡುಕ್ಬೇಕೋ ಕಾಂಗ್ರೆಸ್ ಅವ್ರನ್ನ ಹುಡುಕ್ಬೇಕು, ಅವ್ರನ್ನ ಕೇಳ್ಬೇಕು. ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿ ಸುಮಾರು 12 ಜನ ಆಲ್ಮೋಸ್ಟ್ ಅಲ್ಲ ಕಾಂಗ್ರೆಸ್ ಸೇರಿದಂಗೆನೆ ಈಗ ಗೆದ್ದವರೇ. ಈಗ ಚಿಹ್ನೆಯಲ್ಲಿ ಗೆದ್ದವರೇ ಜೆಡಿಎಸ್ ಶಾಸಕರು ಅಂತ ಕರ್ಸ್ಕೋತಾರ ಅಷ್ಟೇ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಾರಾ ಪ್ರಸನ್ನ, ಗಮನಿಸ್ತಾ ಇದ್ವಿ ಇನ್ನು ಜೆಡಿಎಸ್ನಲ್ಲಿ ಇರೋದೇ 18 ಶಾಸಕರು, ಅದರಲ್ಲಿ 10 ರಿಂದ 12 ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥ ಹೇಳಿಕೆ. ಸತ್ಯಾಸತ್ಯತೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಲಾರಾ ಪ್ರಸನ್ನ. ಜೆಡಿಎಸ್ ನ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋ ಒಂದು ಮಾತುಗಳು ಕೂಡ ಈಗ ಇಲ್ಲಿ ಕೇಳ್ಬರ್ತಾ ಇರುವಂತದ್ದು. ಯಾಕೆಂದ್ರೆ ಏನೋ ಒಂದು ಮದ್ದೂರಿನ ಕಾಂಗ್ರೆಸ್ ಶಾಸಕರಾಗಿರುವಂತಹ ಕದಲೂರು ಉದಯ್ ರವರು ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಕಾಂಗ್ರೆಸ್ ಸಂಪರ್ಕದಲ್ಲಿ 10 ರಿಂದ 12 ಜೆಡಿಎಸ್ ನ ಶಾಸಕರಿದ್ದಾರೆ ಅಂತ ಹೇಳಿ ಕೂಡ ಮದ್ದೂರಿನ ದುಣ್ಣಳ್ಳಿ ಗ್ರಾಮದಲ್ಲಿ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಇರೋ 18ರಲ್ಲಿ ಅವರು ಪಾರ್ಟಿಯನ್ನ ಉಳಿಸ್ಕೊಳ್ಳಿ, ಸದ್ಯಕ್ಕೆ ಈಗಾಗಲೇ 10 ರಿಂದ 12 ಜನ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕ ಜೆಡಿಎಸ್ಗೆ ಒಂದು ಬಹಿರಂಗವಾಗಿ ಒಂದು ಸವಾಲನ್ನ ಕೂಡ ಎಸೆದಿರುವಂತದ್ದು. ಜೊತೆಗೆ ಅವರ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಈಗ ಅವರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ಅವರ ನಾಯಕರು ಅನ್ನೋ ಒಂದು ಮಾತನ್ನ ಕೂಡ ಈಗ ಕಾಂಗ್ರೆಸ್ ಶಾಸಕರಾದಂತಹ ಉದಯ್ ರವರು ಹೇಳಿರುವಂತದ್ದು. ಥ್ಯಾಂಕ್ ಯು ಲಾರಾ ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜೆಡಿಎಸ್ ಅವರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲ ಅವ್ರಿ ಅಂತ ಹುಡುಕು ಪರಿಸ್ಥಿತಿ ಈಗಾಗಲೇ ಬಂದಿದೆ. ಮನೆಯಲ್ಲೆಲ್ಲ ಸಾರ್ತಾ ಇದ್ರು ಮೈಕಲ್ಲಿ, ಮನಗಪ್ಪ ಕೂತ್ಕೊಳ್ಳಿ, ಚೇರ್ ಖಾಲಿ ಬಿಡಬೇಡಿ ಕೂತ್ಕೊಳ್ಳಿ, ಚೇರ್ ಖಾಲಿ ಬಿಡಬೇಡಿ ಕೂತ್ಕೊಳ್ಳಿ ಅಂತ ಎಲ್ಲೋ ನನ್ನ ಮೊಬೈಲ್ ನೋಡಿದೆ.